ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಚಂದನ ಎಲ್ಲರ ಜೊತೆ ಮನೆಯಿಂದ ಹೊರಗೆ ಬರ್ತಾಳೆ. ಅತ್ತಿಗೆ ನಿಮ್ಗೊಂದು ಸರ್ಪ್ರೈಸ್ ಇದೆ ಅಂತಾನೆ ಮೈ. ಏನು ಸರ್ಪ್ರೈಸ್ ಮೈ ಅಂತಾಳೆ ಚಂದನ. ಸರ್ಪ್ರೈಸ್ ಅತ್ತಿಗೆ, ಎಲ್ಲೇ ಇರಿ 1 ನಿಮಿಷ ಅಂತ ಮೈ ಮುಂದೆ ಹೋಗಿ ಸರ್ಪಟಾಕಿನ ಹಚ್ತಾನೆ. ಎಲ್ಲರೂ ಖುಷಿಯಿಂದ ನಗ್ತಾರೆ. ಇದೇನು ಮೈ, ನಾನೇನು ಸೆಲೆಬ್ರಿಟಿನಾ ಅಂತಾಳೆ ಚಂದನ. ಇಲ್ಲ ಅಂತ ಯಾರು ಹೇಳಿದ್ದು ಅತ್ತಿಗೆ, ನೀವು ಸೆಲೆಬ್ರಿಟಿನೇ ಅಂತಾಳೆ ಮೈ. ನಟರಾಜ ಡ್ಯಾನ್ಸ್ ಮಾಡ್ತಿರ್ತಾರೆ. ಅದನ್ನು ನೋಡಿದಿ ಕಾತ್ಯಾಯಿನಿ, ಅಯ್ಯಯ್ಯೋ ಇವರಿಗೇನು ದೊಡ್ಡ ರೋಗ ಬಂದಿದೆ, ಪಟಾಕಿ ಹೊಡ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತಾಳೆ. ಏಯ್ ಕಾತ್ಯಾಯಿನಿ, ನನ್ನ ಸೊಸೆ ಕೆಲ್ಸಕ್ಕೆ ಹೋಗ್ತಿದ್ದಾಳೆ ಗೊತ್ತಾ ಅಂತ ಕೂಗ್ತಾರೆ ನಟರಾಜ. ಈ ಮನುಷ್ಯನಿಗೆ ತುಂಬಾ ಧೈರ್ಯ ಮೈ, ಹೇಗೆ ಪಟಾಕಿ ಹತ್ರನ ಡ್ಯಾನ್ಸ್ ಮಾಡ್ತಿದ್ದಾನೆ ಅಂತಾನೆ ಕಂಟಿ. ಅವನ್ನ ಯಾಕೆ ನೋಡ್ತಿದ್ಯಾ, ಪಟಾಕಿ ನೋಡು ಅಂತಾನೆ ಮೈ. ಆಗ ನಟರಾಜನ ಕೈಗೆ ಪಟಾಕಿ ಸಿಡಿಯುತ್ತೆ. ಆಗ ಚಂದನ ಬಂದು, ಅಂಕಲ್ ಏನಾಯಿತು, ಕೈ ತೋರಿಸಿ ಅಂತಾಳೆ. ಏನಿಲ್ಲಮ್ಮ, ನೀನು ಹೋಗ್ಬಾ ಅಂತಾರೆ ನಟರಾಜ. ಆಗಬೇಕಾದ್ದೆ, ಕಾಲು ಗಟ್ಟಿ ಇದೆ ಅಂತ ಹೋಗಿ ಪಟಾಕಿ ಹತ್ರನೇ ಡ್ಯಾನ್ಸ್ ಮಾಡಿದರೆ ಅಂತಾನೆ ಕಂಟಿ. ಹಾಗೆ ಆಗೋದು, ಇವನ ಮುಖಕ್ಕೆ ಪಟಾಕಿ ಬೇರೆ ಕೇಡು, ಅದಕ್ಕೆ ಸರಿಯಾಗಿ ಆಯ್ತಲ್ಲ, ಎಷ್ಟು ಏರಿದ್ರು ಉರಿದ್ರೂ ಆರಲೇಬೇಕು ಅಂತಾರೆ ಕಾತ್ಯಾಯಿನಿ. ಏಯ್ ಶಟ್ ಅಪ್ ಆ್ಯಂಡ್ ಗೆಟ್ ಔಟ್ ಅಂತಾರೆ ನಟರಾಜ. ಆಗ ಹರಿ ಕೈಯಲ್ಲಿ ಕೊಚ್ಚಿ ಹಾಕ್ತೀನಿ ಅಂತ ಕಾತ್ಯಾಯಿನಿಗೆ ಸನ್ನೆ ಮಾಡ್ತಾನೆ. ಆಗ ಒಬ್ಬರು, ನಿನ್ನ ಸೋದರಳಿಯ ಏನೋ ಸಿಗ್ನಲ್ ಕೊಡ್ತವನೆ ಅಂತಾರೆ. ಈ ಸಿಗ್ನಲ್ಗೆಲ್ಲ ಹೆದರ್ಕೊಂಡು ಬಿಡ್ತೀನ, ಅದೇನೋ ಅಂತಾರಲ್ಲ, ಅಲ್ಪಂಗೆ ಐಶ್ವರ್ಯ ಬಂದರೆ ಅರ್ಧರಾತ್ರಿಲಿ ಛತ್ರಿ ಹಿಡಿದ್ರಂತೆ, ಹಾಗೆ ಪಟಾಕಿ ಹೊಡಿತಿದ್ದಾರೆ. ಅಲ್ಲ, ಕೆಲಸ ಸಿಕ್ಕರೆ ಪಟಾಕಿ ಹೊಡೆದು ಸೆಲೆಬ್ರೇಷನ್ ಮಾಡ್ತಾರೆ, ಸಾವಿನ ಮನೆಯಲ್ಲಿ ಪಟಾಕಿ ಹೊಡೆದು ಇವ್ರುಗಳಿಗೆ ಅದು ಗೊತ್ತಿಲ್ಲ ಅಂತಾರೆ ಕಾತ್ಯಾಯಿನಿ. ಏಯ್ ಏನು ಎಲ್ಲ ಮುಖ ನೋಡ್ತಿದ್ದೀರಾ, ಕೋತಿ ಕುಣಿತಿತ್ತಾ, ಎಲ್ಲರೂ ಹೋಗಿ ಅಂತಾರೆ ನಟರಾಜ. ಬನ್ನಿ ಹೋಗೋಣ ಅಂತ ಕಾತ್ಯಾಯಿನಿ ಹೋಗ್ತಾರೆ. ಮೈ, ನೀನು ಈ ಥರ ಸರ್ಪ್ರೈಸ್ ಕೊಡ್ತೀಯ ಅಂತ ಗೊತ್ತೇ ಇರಲಿಲ್ಲ ಕಣೋ ಅಂತಾನೆ ಮುತ್ತು. ಅತ್ತಿಗೆಗೆ ಇವತ್ತಿನ ದಿನ ಯಾವಾಗಲೂ ನೆನಪಲ್ಲಿರಬೇಕು ಅಂತಾನೆ ಮೈ. ಥ್ಯಾಂಕ್ ಯು ಮೈ ಅಂತಾಳೆ ಚಂದನ. ಸರಿ ಅಮ್ಮ, ಹುಷಾರಾಗಿ ಹೋಗ್ಬಾ ಅಂತಾನೆ ಮುತ್ತು. ಹರಿ ಅವಳನ್ನು ಕಾರಲ್ಲಿ ಕರ್ಕೊಂಡು ಹೋಗ್ತಾನೆ. ನಂತರ ಇಬ್ಬರು ದೇವಸ್ಥಾನಕ್ಕೆ ಬರ್ತಾನೆ. ಚಂದನ ಕೈ ಮುಗಿದು, ನನ್ನ ಕನಸಿನ ಮೊದಲನೇ ಹೆಜ್ಜೆ ಇಡ್ತಿದ್ದೀನಿ, ಎಲ್ಲೂ ಎಡವದೇ ಇರೋ ಥರ ನೀನೇ ನೋಡ್ಕೋ ದೇವ್ರೆ ಅಂತ ಬೇಡ್ಕೋತಾಳೆ ಚಂದನ. ಅಲ್ಲೇ ಇಬ್ಬರು ಜೋಡಿಗಳಿಗೆ ಪುರೋಹಿತರು ಶೀಘ್ರಮೇವ ಸಂತಾನ ಪ್ರಾಪ್ತಿ ಅಂತ ಆಶೀರ್ವಾದ ಮಾಡ್ತಾರೆ. ಅದನ್ನು ಹರಿ ನೋಡ್ತಾ ನಿಂತಿರ್ತಾನೆ. ಆಗ ಚಂದನ, ಹೋಗೋಣ ಅಲ್ಲೇನು ನೋಡ್ತಿದ್ದೀರಾ ಅಂತಾಳೆ. ಅಲ್ಲಿ ನೋಡಿ, ಆ ಜೋಡಿ ಎಷ್ಟು ಮುದ್ದಾಗಿದೆ ಅಲ್ವಾ ಅಂತಾನೆ ಹರಿ. ನೀವು ಬೇಗ ಮದುವೆ ಆಗಿ, ನಿಮ್ಮ ಜೋಡಿನೂ ಹಾಗೆ ಇರುತ್ತೆ ನೋಡೋದಕ್ಕೆ ಅಂತಾಳೆ ಚಂದನ. ಆಲ್ರೆಡಿ ಒಂದು ಮದುವೆ ಆಗಿದ್ದೀನಿ, ಇನ್ನೊಂದು ಮದುವೆ ಆದರೆ ಆ ಪರಮಾತ್ಮ ಮಿತ್ತಾನ ಅಂತಾನೆ ಹರಿ. ಯಾರ ಬಗ್ಗೆ ಹೇಳ್ತಿದ್ದೀರಾ ಅಂತಾಳೆ ಚಂದನ. ನಿಮ್ಮ ಬಗ್ಗೆನೇ ಅಂತಾನೆ ಹರಿ. ಹಲೋ ಅಂತಾಳೆ ಚಂದನ. ರಿಜಿಸ್ಟರ್ ಮ್ಯಾರೇಜ್ ಬಗ್ಗೆ ಹೇಳಿದ್ದು, ಇನ್ನೊಂದು ಮದುವೆ ಆದರೆ ತಪ್ಪಾಗಲ್ವಾ, ಹೊರಡೋಣ ಅಂತಾನೆ ಹರಿ. ಬನ್ನಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗೋಣ ಅಂತ ಚಂದನ ಕೂತ್ಕೋತಾಳೆ. ಹರಿನೂ ಅವಳು ಪಕ್ಕ ಬಂದು ಕೂತ್ಕೊಂಡು, ಏನ್ರಿ ಮನೆಯವರಿಗೆ ಕಾಲ್ ಮಾಡಿ ಹೇಳೋದು ತಾನೇ ಅಂತಾನೆ. ನಾನ್ಯಾಕೆ ಹೇಳಬೇಕು, ನನ್ನ ಬಗ್ಗೆ ಅವರಿಗೆ ಏನು ಗೊತ್ತಾಗದೇ ಇದ್ದರೆ ಒಳ್ಳೆಯದು. ಅಷ್ಟಕ್ಕೂ ಅವ್ರು ನನ್ನ ಕನಸಿಗೆ ಏನು ಸಪೋರ್ಟ್ ಮಾಡಿದ್ದಾರೆ, ನಿಜ ಹೇಳಬೇಕು ಅಂದರೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಪ್ರತಿ ಹಂತದಲ್ಲೂ ನನಗೆ ಸಪೋರ್ಟ್ ಮಾಡಿರೋದು ಅಂದರೆ ಅದು ನೀವು ಅಂತಾಳೆ ಚಂದನ. ಇಂಟರ್ವ್ಯೂಗೆ ಕರ್ಕೊಂಡು ಹೋಗಿದ್ದಕ್ಕ ಅಂತಾನೆ ಹರಿ. ಕೆಲಸಕ್ಕೆ ಹೋಗದೆ ಇದ್ದಾಗ ಕೆಲಸದ ನೆನ್ಪು ಮಾಡಿ ಸರ್ಟಿಫಿಕೇಟ್ ತಂದುಕೊಟ್ರಿ, ನನ್ನ ಕೆಲಸಕ್ಕೆ ಮೋಟಿವೇಟ್ ಮಾಡಿದ್ದು ನೀವೇ. ಸರಿ, ಇವಾಗ ಹೊರಡೋಣ ಅಂತಾಳೆ ಚಂದನ. ಮೊದಲನೇ ಸಲ ಆಫೀಸಿಗೆ ಹೋಗ್ತಿದ್ದೀರಾ, ಅದಕ್ಕೆ ನಾನು ನಿಮ್ಗೊಂದು ಗಿಫ್ಟ್ ತಂದಿದ್ದೀನಿ ಅಂತಾನೆ ಹರಿ. ಗಿಫ್ಟಾ ಅಂತಾಳೆ ಚಂದನ. ಹ್ಞೂ, ಇಷ್ಟ ಇಲ್ಲ ಅಂದರೆ ಬೇರೆ ತರ್ತೀನಿ, ಬೇಡ ಅಂತ ಹೇಳಿಬಿಡಿ ಅಂತಾನೆ ಹರಿ. ಕೊಡಿ ಅಂತಾಳೆ ಚಂದನ. ಹರಿ ಗಿಫ್ಟ್ನ ಕೊಡ್ತಾನೆ. ಏನಿದೆ ಇದರಲ್ಲಿ ಅಂತಾಳೆ ಚಂದನ. ಇಡ್ಲಿ ಸಾಂಬಾರ್. ಏನ್ರಿ ನೀವು, ಇಷ್ಟು ಚೆನ್ನಾಗಿರೋ ಬಾಕ್ಸ್ ಕೊಟ್ಟಿದ್ದೀನಿ, ಇದರಲ್ಲಿ ಏನಿರುತ್ತೆ ಅಂತ ಗೊತ್ತಾ, ಓಪನ್ ಮಾಡಿ ನೋಡಿ ಅಂತಾನೆ ಹರಿ. ಚಂದನ ಓಪನ್ ಮಾಡಿ ಅದರಲ್ಲಿರೋ ವಾಚ್ನ ಕೈಗೆ ಕಟ್ಕೊಂಡು, ಹೇಗೆ ಕಾಣಿಸ್ತಿದೆ ಅಂತಾಳೆ. ಚೆನ್ನಾಗಿ ಕಾಣಿಸ್ತಿದೆ ಅಂತಾನೆ ಹರಿ. ಈ ಥರ ವಾಚ್ ಅಂದರೆ ತುಂಬ ಇಷ್ಟ, ಇನ್ನು ಮುಂದೆ ನೋಡ್ತಾ ಇರಿ, ಟೈಮ್ ಎಷ್ಟು ಚೆನ್ನಾಗಿರುತ್ತೆ ನಂದು ಅಂತಾಳೆ ಚಂದನ. ನಂತರ ಇಬ್ಬರು ಅಲ್ಲಿಂದ ಹೊರಡ್ತಾರೆ. ಈಚೆ ಚಂದನ ಆಫೀಸಿಗೆ ಬರ್ತಾಳೆ. ಇದೇ ನಿಮ್ಮ ವರ್ಕಿಂಗ್ ಪ್ಲೇಸ್ ಅಂತ ಮಾನಸ ತೋರಿಸಿ, ಬನ್ನಿ ನಿಮಗೊಂದು ಸರ್ಪ್ರೈಸ್ ಇದೆ ಅಂತ ಕರ್ಕೊಂಡು ಹೋಗ್ತಾಳೆ. ಆಗ ತರುಣ್, ವೆಲ್ಕಮ್ ಚಂದನ, ನಿಮ್ಮನ್ನು ಗ್ರ್ಯಾಂಡಾಗಿ ವೆಲ್ಕಮ್ ಮಾಡೋಕ್ಕೆ ಇದೆಲ್ಲ ಅಂತಾನೆ. ಆಗ ಎಲ್ಲರೂ ಬರ್ತಾರೆ. ಇದೆಲ್ಲ ಯಾಕೆ ಸರ್ ಅಂತಾಳೆ ಚಂದನ. ನಮ್ಮ ಕಂಪ್ನಿಗೆ ಯಾರೇ ಜಾಯ್ನ್ ಆದರೂ ಅವರನ್ನು ಈ ರೀತಿ ವೆಲ್ಕಮ್ ಮಾಡೋದು ಅಂತಾನೆ ತರುಣ್. ಆಗ ಜೀವನ್ ಬಂದು, ಹಾಯ್ ಗಾಯ್ಸ್ ಅಂತಾನೆ. ಮೀಟಿಂಗ್ ಓಕೆನಾ ಅಂತಾನೆ ತರುಣ್. ಸಕ್ಸಸ್ ಬ್ರೋ. ಈ ಜೀವನ್ ಒಂದು ಪ್ರಾಜೆಕ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದರೆ ಆ ಪ್ರಾಜೆಕ್ಟ್ ರಿಜೆಕ್ಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತಾನೆ ಜೀವನ್. ಇವರೇ ಜೀವನ್ ಸರ್, ನಮ್ಮ ಕಂಪ್ನಿ ಮೇನ್ ಬಾಸ್ ಅಂತ ಮಾನಸ ಹೇಳ್ತಾಳೆ. ಇವರು ಚಂದನ ಅಂತ ಇವತ್ತಷ್ಟೇ ಜಾಯ್ನ್ ಆಗಿದ್ದಾರೆ ಅಂತಾನೆ ತರುಣ್. ಹಾಯ್ ಚಂದನ, ಐ ಆಮ್ ಜೀವನ್ ಅಂತ ಶೇಕ್ ಹ್ಯಾಂಡ್ ಮಾಡಿ ನಿಮ್ಮ ಪ್ರಾಜೆಕ್ಟ್ ಪ್ರೊಫೈಲ್ನ ತರುಣ್ ನನಗೆ ಶೇರ್ ಮಾಡಿದರು. ವೆರಿ ಇಂಪ್ರೆಸಿವ್, ನಿಮ್ಮಂಥ ಟ್ಯಾಲೆಂಟ್ ನಮ್ಮ ಕಂಪ್ನಿಗೆ ಬೇಕು, ನಮ್ಮ ಎಕ್ಸ್ಪೆಕ್ಟೇಷನ್ನ ನೀವು ರೀಚ್ ಮಾಡ್ತೀರಾ ಅಲ್ವಾ ಅಂತಾನೆ ಜೀವನ್. ಶ್ಯೂರ್ ಸರ್, ಐ ವಿಲ್ ಗಿವ್ ಮೈ ಬೆಸ್ಟ್ ಅಂತಾಳೆ ಚಂದನ. ಗುಡ್, ಪ್ಲೀಸ್ ಕಟ್ ಮಾಡಿ, ಆಲ್ ದಿ ಬೆಸ್ಟ್ ಅಂತಾನೆ ಜೀವನ್. ಥ್ಯಾಂಕ್ ಯು ಅಂತ ಚಂದನ ಕೇಕನ್ನು ಕಟ್ ಮಾಡಿ ಮಾನಸಗೆ ತಿನ್ನಿಸ್ತಾಳೆ. ನಂತರ ಆಫೀಸ್ ಅವರು ಪರಿಚಯ ಮಾಡಿಸ್ತಾಳೆ. ನಂತರ ಚಂದನಾಗೆ, ಏನು
ತಾನು ಮಾಡಿರೋ ಪ್ರಾಜೆಕ್ಟ್ನ ಮಾನಸ ತೋರಿಸ್ತಾಳೆ. ನಂತರ ಮೇಲ್ ಓಪನ್ ಮಾಡೋದಕ್ಕೆಲ್ಲ ಮಾನಸ ಚಂದನಗೆ ಹೆಲ್ಪ್ ಮಾಡ್ತಾಳೆ. ಆಗ ಮಾನಸನ MD ಕ್ಯಾಬಿನ್ಗೆ ಕರೀತಾರೆ. ಆಗ ಚಂದನಗೆ ಕಾಲ್ ಬರುತ್ತೆ. ಚಂದನ ರಿಸೀವ್ ಮಾಡ್ತಾಳೆ. ಅದಕ್ಕೆ ವರ್ಕಿಂಗ್ ಫಸ್ಟ್ ಡೇ ಹೇಗಿದೆ ಅಂತಾನೆ ಮೈ. ಸೂಪರ್ ಆಗಿದೆ ಮೈ, ಎಲ್ಲರೂ ಫ್ರೆಂಡ್ಲಿ ಆಗಿದ್ದಾರೆ, ನಾನು ಏನು ಕೇಳಿದರೂ ಸಪೋರ್ಟ್ ಮಾಡ್ತಾರೆ ಅಂತಾಳೆ ಚಂದನ. ಹೌದಾ ಅಂತಾನೆ ಮೈ. ಒಂದು ನಿಮಿಷ ಮೈ, ಅಣ್ಣ ಕಾಲ್ ಮಾಡ್ತಿದ್ದಾರೆ, ಕಾನ್ಫರೆನ್ಸ್ ಆಗ್ತೀನಿ ಅಂತಾಳೆ ಚಂದನ. ಆಗ ಮುತ್ತು, ಚಂದನ ಕೆಲಸ ಎಲ್ಲ ಹೇಗೆ ನಡೀತಿದ್ಯಮ್ಮ, ನಿಮಗೆ ಏನಾದರೂ ತೊಂದರೆ ಮಾಡಿದ್ನಾ ಅಂತಾನೆ ಮುತ್ತು. ಇಲ್ಲ ಅಣ್ಣ, ಮಾತಾಡಿ, ಮೈನು ಕಾನ್ಫರೆನ್ಸಲ್ಲಿದ್ದಾನೆ ಅಂತಾಳೆ ಚಂದನ. ಹೌದಾ, ಕೆಲಸ ಎಲ್ಲ ಹೇಗಿದೆಯಮ್ಮ, ಚೆನ್ನಾಗಿದೆಯಾ ಅಂತಾನೆ ಮುತ್ತು. ಚೆನ್ನಾಗಿದೆ ಅಣ್ಣ, ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿದರು. ನಾನು ಜಾಯ್ನಿಂಗ್ ಆಗಿದ್ದಕ್ಕೆ ಕೇಕ್ ಕಟ್ ಮಾಡಿ ವೆಲ್ಕಮ್ ಮಾಡಿದರು ಅಂತಾಳೆ ಚಂದನ. ತುಂಬ ಒಳ್ಳೆ ಕಂಪ್ನಿ ಅನಿಸುತ್ತೆ ಅಂತಾನೆ ಮುತ್ತು. ಹಾಂ ಅಣ್ಣ, ನನಗೆ ಈ ಕಂಪ್ನಿ ತುಂಬ ಇಷ್ಟ ಆಯಿತು ಅಂತಾಳೆ ಚಂದನ. ಅದಕ್ಕೆ ಯಾವುದೇ ಕೆಲಸಕ್ಕಾದರೂ ವೆಯ್ಟ್ ಮಾಡಿದರೆ ವೇಸ್ಟ್ ಆಗಲ್ಲ, ಅದು ಒಳ್ಳೆಯದಾಗುತ್ತೆ ಅಂತ ನಿಮ್ಮ ವಿಷಯದಲ್ಲಿ ಪ್ರೂವ್ ಆಯಿತು ಅಂತಾನೆ ಮೈ. ನಿಜ ಮೈ ಅಂತಾಳೆ ಚಂದನ. ಇನ್ಮೇಲೆ ನಿಮ್ಮ ಕನಸೆಲ್ಲ ನನಸಾಗುತ್ತೆ ಅಂತಾನೆ ಮೈ. ಹೌದು ಮೈ, ನನಗೆ ಹೊಸ ಲ್ಯಾಪ್ಟಾಪ್, ಚೇರ್ ಎಲ್ಲ ಕೊಟ್ಟಿದ್ದಾರೆ ಅಂತಾಳೆ ಚಂದನ. ಹಾಗಾದರೆ ಗಾಡಿನೂ ಅವರೇ ಕೊಡ್ತಾರೆ ಕೇಳಿ ಅತ್ತಿಗೆ ಅಂತಾನೆ ಮೈ. ಸಂಬಳನೂ ಕೊಡೋದಲ್ಲದೆ ಗಾಡಿನೂ ಕೊಡ್ತಾರೇನೋ ಅಂತಾನೆ ಮುತ್ತು. ಇಲ್ಲ ಮೈ, ಅದೆಲ್ಲ ನಾವೇ ತಗೋಬೇಕು ಅಂತಾಳೆ ಚಂದನ. ನಿನಗೆ ಕೆಲಸ ಸಿಕ್ಕಿರೋದಕ್ಕೆ ನಾಳೆ ಮೀಟು ಮಾಡ್ಕೊಂಡು ಬರ್ತೀನಿ, ಆಫೀಸಲ್ಲಿ ಎಲ್ರಿಗೂ ಕೊಡು ಅಂತಾನೆ ಮುತ್ತು. ಪರವಾಗಿಲ್ಲ ಅಣ್ಣ, ಏನೂ ತೊಂದರೆ ಇಲ್ಲ ಅಂತಾಳೆ ಚಂದನ. ಸರಿ ಅಮ್ಮ, ನೀನು ಕೆಲಸ ಮಾಡು ಅಂತಾನೆ ಮುತ್ತು. ಸರಿ ಅತ್ತಿಗೆ, ಮನೆಗೆ ಬಂದ ಮೇಲೆ ಮಾತಾಡೋಣ, ಬಾಯ್, ಟೇಕ್ ಕೇರ್ ಅಂತಾನೆ ಮೈ. ಬಾಯ್ ಮೈ ಅಂತಾಳೆ ಚಂದನ. ಇಬ್ಬರು ಕಾಲ್ ಕಟ್ ಮಾಡ್ತಾರೆ. ಕಾಫಿ ಹೇಗಿದೆ ಅಂತಾಳೆ ಮಾನಸ. ನನಗೆ ಓಪನ್ ಪ್ಲೇಸಲ್ಲಿ ಕಾಫಿ ಕುಡಿಯೋದಂದರೆ ತುಂಬ ಇಷ್ಟ ಅಂತಾಳೆ ಚಂದನ. ನನಗೂ ಅಷ್ಟೇ, ಈ ಲೊಕೇಶನ್ ತುಂಬ ಇಷ್ಟ ಆಯಿತು ಅಂತಾಳೆ ಮಾನಸ. ಇಬ್ಬರು ಕೂತ್ಕೊಂಡು ಕಾಫಿ ಕುಡಿತಾ ಇರ್ತಾರೆ. ಆಗ ಹರಿ ಚಂದನಗೆ ಕಾಲ್ ಮಾಡ್ತಾನೆ. ಒಂದು ನಿಮಿಷ ಅಂತ ಚಂದನ ಈಚೆ ಬಂದು ಹಲೋ ಅಂತಾಳೆ. ಹೇಳ್ರಿ, ಹೇಗಿದೆ ಹೊಸ ಆಫೀಸ್ ಅಂತಾನೆ ಹರಿ. ಜಾಯ್ನಿಂಗ್ ಫಾರ್ಮಾಲಿಟೀಸ್ ಎಲ್ಲ ಮುಗೀತು, ಎಲ್ಲರನ್ನೂ ಇಂಟ್ರೊಡ್ಯೂಸ್ ಮಾಡಿಕೊಟ್ರು, ಇವಾಗ ಟೀ ಬ್ರೇಕು ಅಂತಾಳೆ ಚಂದನ. ಹಾಗಾದರೆ ಒಳ್ಳೆ ಟೈಮ್ಗೆ ನಾನು ಕಾಲ್ ಮಾಡಿದ್ದೀನಿ. ಆಫೀಸ್ ಬಿಡೋದು ಎಷ್ಟು ಗಂಟೆಗೆ ಅಂತಾನೆ ಹರಿ. ನಾನೇ ಬರ್ತೀನಿ ಅಂತಾಳೆ ಚಂದನ. ನಾನೇ ಬರ್ತೀನಿ, ಇವತ್ತು ಮೊದಲನೇ ದಿನ, ರೂಟ್ ಎಲ್ಲ ಗೊತ್ತಾಗಲ್ಲ, ನಾಳೆ ಬೇಕಿದ್ರೆ ನೀವೇ ಬನ್ನಿ, ಇವಾಗ ಆಫೀಸ್ ಎಷ್ಟು ಗಂಟೆಗೆ ಬಿಡುತ್ತೆ ಅಂತ ಹೇಳಿ ಅಂತಾನೆ ಹರಿ. ಅದೆಲ್ಲ ಏನು ಬೇಡ, ರೂಟ್ ನನಗೆ ಗೊತ್ತು, ನಾನೇ ಬರ್ತೀನಿ. ಇಷ್ಟೆಲ್ಲ ಹೇಳಿದ ಮೇಲೆ ನೀವು ಈವ್ನಿಂಗ್ ಆಫೀಸ್ ಹತ್ರ ಬಂದಿದ್ದು ನೋಡಿದರೆ ನಾನು ನಿಮ್ಮ ಹತ್ರ ಮಾತಾಡೋದೇ ಇಲ್ಲ ಅಂತಾಳೆ ಚಂದನ. ಆಯ್ತಾಯ್ತು, ಏನಾದರೂ ಡೌಟ್ ಇದ್ದರೆ ಕಾಲ್ ಮಾಡಿ ಅಂತ ಕಟ್ ಮಾಡ್ತಾನೆ ಹರಿ. ಮನೆಯವ್ರು ಕಾಲ್ ಮಾಡಿದ್ರಾ, ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ಅಂತಾಳೆ ಮಾನಸ. 5 ಜನ ಅಂತಾಳೆ ಚಂದನ. ಯಾರ್ಯಾರು ಅಂತಾಳೆ ಮಾನಸ. ನಾನು, ನಮ್ಮ ಅಪ್ಪ, ಅಮ್ಮ, ಅಣ್ಣ, ಅತ್ತಿಗೆ, ಹಾಗೆ ಒಂದು ಪಾಪು ಅಂತಾಳೆ ಚಂದನ. ಒಬ್ಬಳೇ ಮಗಳಲ್ವಾ ನೀವು, ಅದಕ್ಕೆ ಕಾಲ್ ಮೇಲೆ ಕಾಲ್ ಬರ್ತಾನೆ ಇದೆ. ನಿಮ್ಮ ನೇಟಿವ್ ಮನೆ ಎಲ್ಲಿ ಅಂತಾಳೆ ಮಾನಸ. ಚಿಕ್ಕಮಂಗ್ಳೂರು. ಅಪ್ಪ ಅಮ್ಮ ಏನು ಮಾಡ್ತಾರೆ ಅಂತೆಲ್ಲ ಮಾನಸ ಕೇಳ್ತಾಳೆ. ಬೆಂಗಳೂರಲ್ಲಿ ಯಾರ ಮನೇಲಿದ್ದೀರಾ ಅಂದಾಗ ನಮ್ಮ ರಿಲೇಟಿವ್ಸ್ ಮನೇಲಿ ಅಂತಾಳೆ ಚಂದನ. ನಿಮ್ಮದು ಮದುವೆ ಆಗಿಲ್ಲ ಅಲ್ವಾ ಅಂತಾಳೆ ಮಾನಸ. ಇಲ್ಲ ಆಗಿಲ್ಲ ಅಂತಾಳೆ ಚಂದನ. ನಿಮ್ಮನ್ನು ನೋಡಿದರೆ ಗೊತ್ತಾಗುತ್ತೆ, ಜಸ್ಟ್ ಕಾಲೇಜ್ ಮುಗಿಸ್ಕೊಂಡು ಜಾಯ್ನ್ ಆಗಿದ್ದೀರಾ ಅಂತಾಳೆ ಮಾನಸ. ಹಾಗೆ ಮಾನಸ ಅವಳ ಬಗ್ಗೆನೂ ಹೇಳ್ತಾಳೆ. ನಂತರ ಸಂಜೆ ಕೆಲಸದಿಂದ ಬರುವಾಗ ಇಬ್ಬರು ಮಾತಾಡ್ತಾ ರೋಡಲ್ಲಿ ಬರ್ತಿರ್ತಾರೆ. ಆಗ ಮೈ ಅಮ್ಮ ಚಂದನಾಗೆ ಡಿಕ್ಕಿ ಹೊಡಿತಾರೆ. ನೋಡಲಿಲ್ಲ ಅಮ್ಮ, ಸಾರಿ ಅಂತ ಹೋಗ್ತಾರೆ. ಆಗ ಚಂದನ ನಿಂತ್ಕೊಂಡು ಅವರನ್ನೇ ನೋಡ್ತಾಳೆ. ಆಗ ಮಾನಸ ಏನಾಯಿತು ಅಂತಾಳೆ. ಏನಿಲ್ಲ ಅಂತಾಳೆ ಚಂದನ. ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾಳೆ. ಏನಾಯಿತು, ನಾನು ಮಾತಾಡ್ತಾನೆ ಇದ್ದೀನಿ ಅಂತಾಳೆ ಮಾನಸ. ಅವರನ್ನು ಬೇರೆ ಎಲ್ಲೋ ನೋಡಿದ್ದೀನಿ ಅಂತ ಗೊತ್ತಾಗ್ತಿಲ್ಲ ಅಂತಾಳೆ ಚಂದನ. ಈಚೆ ಮೈ ಚಂದನಾಗೆ ರೋಡಲ್ಲಿ ಕಾಯ್ತಿರ್ತಾನೆ. ಆಟೋದಿಂದ ಚಂದನ ಇಳಿದು ಕೂಡಲೇ ಮೈ ಅತ್ತಿಗೆ ಅಂತ ಕರೆದ್ರೆ ಚಂದನ ಮೈ ಅಮ್ಮನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ. ಅತ್ತಿಗೆ, ನಾನು ಕರೀತಾನೆ ಇದ್ದೀನಿ, ಕೇಳ್ತಿಲ್ವಾ, ಯಾಕೆ ಒಂಥರ ಇದ್ದೀರಾ ಅಂತಾನೆ ಮೈ. ಅದು ನಾನು ಬರಬೇಕಾದ್ರೆ ಒಬ್ಬರನ್ನ ನೋಡಿದೆ, ಅವ್ರನ್ನ ಮುಂಚೆ ಎಲ್ಲೋ ನೋಡಿದ್ದೀನಿ, ಸಾರಿ, ನೀನು ಕರೆದಿದ್ದು ಕೇಳಿಸಿಲ್ಲ ಅಂತಾಳೆ ಚಂದನ. ಸರಿ ಬನ್ನಿ ಅಂತ ಇಬ್ಬರು ನಡ್ಕೊಂಡು ಬರ್ತಾರೆ. ನೀನು ಯಾಕೆ ಇಲ್ಲಿಗೆ ಬಂದೆ ಅಂತಾಳೆ ಚಂದನ. ನಿಮಗೆ ಸರಿಯಾಗಿ ರೂಟ್ ಗೊತ್ತಾಗುತ್ತೋ ಇಲ್ವೋ ಅಂತ ಅಣ್ಣ ಫೋನ್ ಮಾಡಿ ಹೇಳ್ದ ಅಂತಾನೆ ಮೈ. ನಂತರ ಮೈ ಮಾತಾಡ್ತಾನೆ ಇರ್ತಾನೆ. ಆದರೆ ಚಂದನ ಯೋಚನೆ ಮಾಡ್ತಾಳೆ ಇರ್ತಾಳೆ. ಅತ್ತಿಗೆ, ಏನೋ ಯೋಚನೆ ಮಾಡ್ತಿದ್ದೀರಾ ಅಂತಾನೆ ಮೈ. 1 ನಿಮಿಷ ಇರು ಅಂತ ನೀರು ಕುಡಿದು ಮನೆಗೆ ಬರ್ತಾರೆ ಚಂದನ. ನಂತರ ಮನೆಯಲ್ಲಿ ಚಂದನ ಕೂತಿರ್ತಾಳೆ. ಮುತ್ತು ಮನೆಗೆ ಬಂದು ಹೇಗಿತ್ತಮ್ಮ ಕೆಲಸ ಅಂತಾನೆ. ಓಕೆ ಅಣ್ಣ ಅಂತಾಳೆ ಚಂದನ. ಎಷ್ಟು ಗಂಟೆಗೆ ಬಂದ್ರಿ ಅತ್ತಿಗೆ ಅಂತಾನೆ ಕಂಟಿ. 6 ಗಂಟೆ ಆಗಿತ್ತೇನೋ. ಬಸ್ ಸ್ಟಾಪ್ವರೆಗೂ ಫ್ರೆಂಡ್ ಬರ್ತಾಳೆ, ಆಮೇಲೆ ನೇರವಾಗಿ ಇಲ್ಲಿಗೆ ಬರ್ತೀನಿ ಅಂತಾಳೆ ಚಂದನ. ಅದೇ ಅಮ್ಮ, ನೀನು ಸುಖದಲ್ಲಿ ಬೆಳೆದವಳು, ಬಸ್ಸಲ್ಲಿ ಬೇಕಾಗಿದೆ ಅಂತಾನೆ ಮುತ್ತು. ಕಾರಲ್ಲಿ ಬಿಡ್ತೀನಿ ಅಂದರೆ ಕೇಳೋದೇ ಇಲ್ಲ ಅಂತಾನೆ ಹರಿ. ಪರವಾಗಿಲ್ಲ, ನಾನು ಇಷ್ಟಪಟ್ಟ ಹಾಗೆ ಕೆಲಸ ಸಿಕ್ಕಿದೆ, ಅಷ್ಟು ಸಾಕು ನನಗೆ, ಇವಾಗ ಬಸ್ಸಲ್ಲಿ ಓಡಾಡ್ತಿದ್ದೀನಿ, ನಂತರ 2 ವೀಲರ್ ತಗೋತೀನಿ ಅಂತಾಳೆ ಚಂದನ.
ಸಟ್ಟಾಯ್ತಾ ಅಂತ ಮುತ್ತು ಕೇಳ್ತಾನೆ. ಮಾನಸ ಅಂತ ಫ್ರೆಂಡ್ ಸಿಕ್ಕಿದ್ದಾಳೆ ಅಂತೆಲ್ಲ ಚಂದನ ಹೇಳ್ತಾಳೆ. ಸರಿಯಮ್ಮ ಅಂತ ಮುತ್ತು ಹೋಗ್ತಾನೆ. ಹೊರಗಡೆ ಬಾನಿಗೊಂದು ಎಲ್ಲೇ ಎಲ್ಲಿದೆ ಅಂತ ನಟರಾಜ ಹಾಡಿರ್ತಾರೆ. ಅದನ್ನು ಚಂದನ ಕೇಳಿಸ್ಕೊತಾಳೆ. ಇದೇನು ಹೊಸದಾಗಿ ಕೇಳಿಸ್ಕೊತಿದ್ದೀರಾ? ಅದಿರಲಿ, ನಿಮ್ಮ ಆಫೀಸಿಗೆ ಪಿಕಪ್ಪು ಡ್ರಾಪು ನಾನೇ ಮಾಡಲಾ ಅಂತಾನೆ ಹರಿ. ಆಗ ಚಂದನ ಏನು ಮಾತಾಡದೆ ಅಲ್ಲಿನ ನಟರಾಜನ ಹತ್ರ ಬರ್ತಾಳೆ. ಚಂದನ ನೋಡಿ ಬೀಡಿ ಬಿಸಾಡಿತ್ತು. ಸೇದಬೇಕು ಅನ್ಸಲ್ಲ, ಹಳೆ ಸ್ಟಾಕ್ ಇತ್ತು, ಹಚ್ಕೊಂಡಿದ್ದೆ ಅಷ್ಟೇ ಅಂತಾರೆ ನಟರಾಜ. ಅಮ್ಮ ಎಲ್ಲಿದ್ದಾರೆ ಅಂತಾಳೆ ಚಂದನ. ಯಾಕೆ ಪದೇ ಪದೇ ಅದನ್ನೇ ಕೇಳ್ತೀಯಾ? ಒಂದ್ಸಲ ಹೇಳಿದರೆ ಅರ್ಥ ಆಗಲ್ವ ನಿನಗೆ ಅಂತಾರೆ ನಟರಾಜ. ಸ್ವಲ್ಪ ಮೆತ್ತಗೆ ಮಾತಾಡಿ, ಅವ್ರು ಬೆಂಗಳೂರಲ್ಲಿದ್ದಾರಾ ಅಂತಾಳೆ ಚಂದನ. ಅವರು ಇದ್ದಾರಾ ಅಂತ ಕೇಳಿದಾಗಲೇ ಉತ್ತರ ಕೊಟ್ಟಿಲ್ಲ. ಬೆಂಗಳೂರಲ್ಲಿದ್ದಾರಾ ಅಂತ ಕೇಳಿದರೆ ಉತ್ತರ ಬರುತ್ತಾ ನನ್ನಿಂದ ಅಂತಾರೆ ನಟರಾಜ. ನಾನು ಅವರನ್ನು ಇವತ್ತು ನೋಡಿದೆ ಅಂತಾಳೆ ಚಂದನ. ನೀನು ಹೇಗೆ ನೋಡೋಕೆ ಸಾಧ್ಯ ಅಂತಾರೆ ನಟರಾಜ. ಯಾಕೆ, ನನಗೆ ಕಣ್ಣಿಲ್ವಾ ಅಂತಾಳೆ ಚಂದನ. ಸುಮ್ಮನೆ ಕತೆ ಹೇಳಬೇಡ, ಹೋಗಿ ಊಟ ಮಾಡಿ ಮಲ್ಕೋ ಅಂತಾರೆ ನಟರಾಜ. ನನಗೆ ಗೊತ್ತು, ನಾನು ಫೋಟೋದಲ್ಲಿ ನೋಡಿದ್ದೀನಿ, ಅದು ಅವರೇ, ಬೆಂಗಳೂರಲ್ಲೇ ಇದ್ದಾರೆ. ಒಂದು ಸೆಕೆಂಡ್ ಅವರನ್ನು ನೋಡ್ತಿದ್ದಾಗೆ ನನಗೆ ಡೌಟ್ ಬಂತು ಅಂತಾಳೆ ಚಂದನ. ಒಂದೇ ಥರ ಭೂಮಿ ಮೇಲೆ 7 ಜನ ಇರ್ತಾರಂತೆ, ಆ ವಿಷಯ ಗೊತ್ತಾ ನಿನಗೆ ಅಂತಾರೆ ನಟರಾಜ. ಅದು ಅವರೇ, ಅವ್ರು ಬೆಂಗಳೂರಲ್ಲೇ ಇದ್ದಾರೆ, ಆದರೂ ವಿಷಯ ಮುಚ್ಚಿಡ್ತಿದ್ದೀರಾ ಅಲ್ವಾ ಅಂತಾಳೆ ಚಂದನ. ದಿನ ನಾನು ರಸ್ತೆಯಲ್ಲಿ ಜಯಮಾಲ, ಜಯಂತಿ ಈ ಥರ ಇರೋರನ್ನು ಸುಮಾರು ಜನನ ನೋಡ್ತಾ ಇರ್ತೀನಿ. ಅವರೇ ಅಂತ ಇವರನ್ನು ಮಾತಾಡ್ಸೋಕೋದ್ರೆ ಸುಮ್ಮನೆ ಇರ್ತಾರಾ? ನನ್ನ ತಲೆ ಕೆಡಿಸೋ ಮಾತಾಡಬೇಡ ಅಂತ ನಟರಾಜ ಅಲ್ಲಿಂದ ಹೋಗ್ತಾರೆ. ಇಲ್ಲ, ನಾನು ಕನ್ಫರ್ಮ್ ಆಗಿ ಅವರನ್ನೇ ನೋಡಿದ್ದು. ಇವರು ಬೇಕು ಅಂತಲೇ ನನ್ನ ಹತ್ರ ವಿಷಯ ಮುಚ್ಚಿಡ್ತಿದ್ದಾರೆ. ಇದನ್ನು ನಾನು ಹಿಡಿತೀನಿ ಅಂತಾಳೆ ಚಂದನ. ನಂತರ ಬೆಳಗಾಗುತ್ತೆ. ಚಂದನ ಮುತ್ತುಗೆ ಅಡುಗೆ ಮನೆಯಲ್ಲಿ ಹೆಲ್ಪ್ ಮಾಡ್ತಿರ್ತಾಳೆ. ಆಗ ನಟರಾಜ ಒಳಗೆ ಬಂದು ನೀರು ಕುಡಿತಾ ಚಂದನ ನೋಡಿ, ಅಯ್ಯಯ್ಯೋ ಇವಳು ಇಲ್ಲೇ ಇದ್ದಾಳಲ್ಲಪ್ಪ, ಎಸ್ಕೇಪ್ ಆಗೋದೇ ಒಳ್ಳೆಯದು ಅಂತ ಹೊರಗೊಡ್ತಾರೆ. ಆಗ ಚಂದನ ಅವರನ್ನೇ ನೋಡ್ತಾ ನಿಂತ್ಕೋತಾಳೆ. ನಂತರ ನಟರಾಜ ಹೊರಗಡೆ ಬಂದು ಕೂತ್ಕೋತಾರೆ. ಚಂದನ, ನೀನು ಹೋಗಿ ರೆಡಿಯಾಗು, ನಾನು ಬಾಕ್ಸ್ ತರ್ತೀನಿ ಅಂತಾನೆ ಮುತ್ತು. ನಂತರ ಚಂದನ ಮೈಗೆ ಬಾಕ್ಸ್ ಕೊಡ್ತಾಳೆ. ರೆಡಿ ಆದ್ರೆ ಹೋಗೋಣವಾ ಅಂತಾನೆ ಹರಿ. ಎಲ್ಲಿಗೆ ಅಂತಾಳೆ ಚಂದನ. ನಿಮ್ಮನ್ನು ಡ್ರಾಪ್ ಮಾಡ್ತೀನಿ ಅಂತಾನೆ ಹರಿ. ಬೇಡ, ನಾನು ಮೈ ಜೊತೆ ಬಸ್ಸಲ್ಲೇ ಹೋಗ್ತೀನಿ ಅಂತಾಳೆ ಚಂದನ. ಬಸ್ಸಲ್ಲಿ ಬೇಡ, ನಾನೇ ಬಿಡ್ತೀನಿ ಅಂತ ಹರಿ ಅಂದಾಗ, ಬೇಡ ಅಂದೆ ಅಲ್ವಾ ಅಂತಾಳೆ ಚಂದನ. ಏನು ಕೆಲಸ ಸಿಗ್ತಿದ್ದಾಗೆ ಅವಾಯ್ಡ್ ಮಾಡ್ತಿದ್ದೀರಾ ಅಂತಾನೆ ಹರಿ. ಹಾಗೆಲ್ಲ ಏನಿಲ್ಲ, ನಿಮಗೆ ಬೇರೆ ಕೆಲಸ ಇರಲ್ವಾ? ನನ್ನ ಪಿಕ್ ಮಾಡೋದು ಡ್ರಾಪ್ ಮಾಡೋದು ಅಷ್ಟೇ ಕೆಲಸ ಇರುತ್ತಾ? ನಾನು ಆರಾಮಾಗಿ ಮೈ ಜೊತೆ ಹೋಗ್ತೀನಿ, ನೀವೇನು ಟೆನ್ಷನ್ ಆಗಬೇಡಿ ಅಂತಾಳೆ ಚಂದನ. ಅಣ್ಣ ನಾನು ಇರ್ತೀನಲ್ವಾ ಅಂತಾನೆ ಮೈ. ಅದೆಲ್ಲ ಏನು ಬೇಡ, ನಾನು ಬರ್ತೀನಿ ಅಂತಾನೆ ಹರಿ. ಬೇಕಾಗಿಲ್ಲ ಹರಿ, ನೀವು ಹೀಗೆ ಆಟ ಮಾಡಿದರೆ ನನಗೆ ಸಿಟ್ಟು ಬರುತ್ತೆ. ಅಣ್ಣ ನೀವಾದರೂ ಹೇಳಿ ಅಣ್ಣ ಅಂತಾಳೆ ಚಂದನ. ಹರಿ ಸುಮ್ಮನಿರು, ಹೋಗ್ಬರ್ಲಿ, ನೀನು ಹೋಗ್ಬಾ ಅಮ್ಮ ಅಂತಾನೆ ಮುತ್ತು. ಥ್ಯಾಂಕ್ಸ್ ಅಣ್ಣ, ಬ್ಯಾಗ್ ತರ್ತೀನಿ ಅಂತ ತಗೊಂಡು ಒಂದು ಮುನಿ ಜೊತೆ ಮನೆಯಿಂದ ಹೊರಗೆ ಬಂದು ನಟರಾಜನೇ ನೋಡ್ತಾಳೆ ಚಂದನ. ನಟರಾಜ ಅಲ್ಲಿಂದ ಎದ್ದು ಓಡ್ತಾರೆ. ಈಚೆ ಹರಿ ಮುತ್ತು ಹತ್ರ, ಯಾಕಣ್ಣ ಅವರನ್ನು ಹೋಗೋಕ್ಬಿಟ್ಟೆ? ನಾನು ಅವ್ರ ಹತ್ರ ಕಾರಲ್ಲಿ ಸ್ವಲ್ಪ ಹೊತ್ತು ಮಾತಾಡೋಕ್ಕೆ ಚಾನ್ಸ್ ಇರ್ತಿತ್ತು, ಅದನ್ನು ಹಾಳು ಮಾಡಿದೆ ಅಂತ ಸಿಟ್ಟು ಮಾಡ್ಕೊಂಡು ಹೋಗ್ತಾನೆ. ಈಚೆ ಮುತ್ತು, ಅಮಿತ್ ಬಾಯ್, ಇದೇ ಜಾಗ, ಇಲ್ಲೇ ಟಾಯ್ಲೆಟ್ ಕೊಟ್ಟೋದು ಅಂತ ಮನೆ ಹತ್ರ ಇರೋ ಜಾಗನ ತೋರಿಸ್ತಾನೆ. ಅಳತೆ ಎಷ್ಟಿಟ್ಟಿದ್ದೀರಾ? 10ಕ್ಕೆ 10 ಅಂತಾನೆ ಅಮಿತ್. 6 ಅಡಿಗೆ 8 ಅಡಿ ಅಂತಾನೆ ಮುತ್ತು. ಅಣ್ಣ ಬಾತ್ರೂಮ್ ದೊಡ್ಡದಾಗಿರಲಿ, ಈ ಶವರ್ ಗ್ಲೀಸರ್ ಎಲ್ಲ ಇಡೋದಕ್ಕೆ ದೊಡ್ಡದಾಗಿರಲಿ, ಇಲ್ಲಾಂದರೆ ಚೆನ್ನಾಗಿ ಕಾಣಿಸಲ್ಲ ಅಣ್ಣ, ಒಳಗಡೆ ಹೋದಾಗ ಇಕ್ಕಟ್ಟು ಅನ್ಸುತ್ತೆ ಅಂತಾನೆ ಹರಿ. ಆಯಿತು, ನೀನು ಹೇಳಿದಾಗೆ ಕಟ್ತೀನಿ, 10 ಗಂಟೆಗೆ ಒಳ್ಳೆ ಟೈಮ್, ಪೂಜೆ ಮಾಡಿ ಕೆಲಸ ಶುರು ಮಾಡೋಣವಾ ಅಂತಾನೆ ಮುತ್ತು. ಸರಿ ಬಾಯ್ ಅಂತಾನೆ ಅಮಿತ್. ಹರಿ, ನಾವು ಇಲ್ಲಿ ಬಾತ್ರೂಮ್ ಕಟ್ತಾ ಇದ್ದೀವಿ ಅಂತ ವಿಷಯ ಗೊತ್ತಾಗಿ ದೊಡ್ಡಪ್ಪ ಗಲಾಟೆ ಮಾಡೋಕೆ ಬಂದರೆ ಏನೋ ಮಾಡೋದು ಅಂತಾನೆ ಮುತ್ತು. ಅವ್ರು ಬರಲ್ಲ ಅಣ್ಣ, ಯಾವ ಮುಖ ಇಟ್ಕೊಂಡು ಬರ್ತಾರೆ? ಭಾರತಿ ಮದುವೆ ಆಗ್ತಿದ್ದಾಗೆ ಎಲ್ಲರೂ ಸೈಲೆಂಟ್ ಆಗಿದ್ದಾರೆ ಅಂತಾನೆ ಕಂಟಿ. ನನಗೆ ಯಾಕೋ ಗಲಾಟೆ ಮಾಡ್ತಾರೆ ಅನ್ಸತ್ತೆ ಅಂತಾನೆ ಮುತ್ತು. ಬಂದಾಗ ನೋಡ್ಕೊಂಡ್ರಾಯ್ತು ಅಂತಾನೆ ಹರಿ. 10 ಗಂಟೆ ಆಯಿತು, ಪೂಜೆ ಮಾಡೋಣವಾ ಅಂತಾನೆ ಅಮಿತ್. 1 ನಿಮಿಷ ಬಂದೆ ಅಂತ ಅಪ್ಪನ ಕರ್ಕೊಂಡು ಬರ್ತಾನೆ ಮುತ್ತು. ಅಪ್ಪ ಪೂಜೆ ನೀವೇ ಮಾಡಬೇಕು ಅಂತಾನೆ. ಆಗ ನಟರಾಜ ಹೂ ಇಟ್ಟು ಪೂಜೆ ಮಾಡ್ತಾರೆ. ನಂತರ 3 ಸಲ ನೆಲಕ್ಕೆ ಚುಚ್ಚಬೇಕು ಅನ್ನುವಾಗ ಮುತ್ತು, ಚಿದಾನಂದ ಬಂದು ನಿಲ್ಲಿಸ್ರು ಅಂತ ಕೂಗ್ತಾರೆ. ಎಲ್ಲರ ಸೇರಿಕೊಂಡು ಏನು ಮಾಡ್ತಿದ್ದೀರಾ ಅಂತಾರೆ. ನಾವೇನು ಮಾಡಿದರೆ ನಿನಗೇನು ಅಂತಾನೆ ಹರಿ. ಈ ಮನೆಯಲ್ಲಿ ಯಾವ ರಿಪೇರಿ ಕೆಲಸನೂ ಮಾಡಬಾರ್ದು ಅಂತ ಗೊತ್ತಿಲ್ವಾ ಅಂತಾರೆ ಚಿದಾನಂದ. ಯಾಕೆ ಮಾಡಬಾರ್ದು ಅಂತಾನೆ ಕಂಟಿ. ಕೋರ್ಟಲ್ಲಿ ಹೇಳಿರೋದು ಮರ್ತೋಯ್ತೇನೋ ಅಂತಾರೆ ಚಿದಾನಂದ. ದೊಡ್ಡಪ್ಪ, ನಾವು ಮನೆಯೊಳಗೆ ಏನೂ ಮಾಡ್ತಿಲ್ಲ, ಇಲ್ಲಿ ಒಂದು ಬಾತ್ರೂಮ್ ಕಟ್ಟಬೇಕು ಅಂತ ಇದ್ದೀವಿ ಅಷ್ಟೇ ಅಂತಾನೆ ಮುತ್ತು. ಬಾತ್ರೂಮಾ ಅಂತಾರೆ ಚಿದಾನಂದ. ಬಾಯಿ ಮುಚ್ಕೊ, ಸೊಳ್ಳೆ ಹೋದಿತು ಒಳಗಡೆ ಅಂತಾರೆ ನಟರಾಜ. ಅಲ್ಲ ಕಣ್ರೋ, ಈ ಮನೆಯೇ ನಿಮ್ದಲ್ಲ ಅಂದಮೇಲೆ ಬಾತ್ರೂಮ್ ಹೇಗೆ ಕಟ್ತಿರೋ ನೀವು ಅಂತಾರೆ ಚಿದಾನಂದ. ಮನೇಲಿ ಒಬ್ಳು ಹೆಣ್ಮಗಳಿದ್ದಾಳೆ, ಅವಳಿಗೆ ಸರಿಯಾದ ಬಾತ್ರೂಮ್ ಬೇಕಲ್ವಾ ದೊಡ್ಡಪ್ಪ ಅಂತಾನೆ ಮುತ್ತು. ಅದಕ್ಕೆ ಈ ಜಾಗದಲ್ಲಿ ಕೊಟ್ಟೋಕೆ ಯಾರು ಪರ್ಮಿಷನ್ ಕೊಟ್ಟಿದ್ದು ಅಂತಾರೆ ನಟರಾಜ. ಯಾರು ಪರ್ಮಿಷನ್ ಕೊಡಲಿ ಬಿಡಲಿ, ನಾವು ಕಟ್ತೀವಿ, ಏನಿವಾಗ ಅಂತಾನೆ ಹರಿ. ಅದು ಹೇಗೆ ಕಟ್ತೀರಾ ನಾನು ನೋಡ್ತೀನಿ, ಕೋರ್ಟ್ ಆರ್ಡರ್ ಇದೆ, ಆರ್ಡರ್ ಕಾಪಿ ತಗೊಂಡು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಅಂತಾರೆ ಚಿದಾನಂದ. ಬೇಡ ದೊಡ್ಡಪ್ಪ, ನಾನು ಮನೆಗೆ ಏನೂ ಮಾಡ್ತಿಲ್ವಲ್ಲ ಅಂತಾನೆ ಮುತ್ತು. ನೋಡ್ತಾ ಇದ್ರೆ
ಹಾಗೆ ಮನೇನೂ ಸ್ವಂತ ಮಾಡ್ಕೊಳ್ಳೋ ಪ್ಲ್ಯಾನ್ ಅನ್ನಿಸ್ತಿದೆ. ಈ ಚಿದಾನಂದನ ಅಲ್ಲಾಡಿಸೋಕ್ಕೂ ಆಗಲ್ಲ ಅಂತಾರೆ ಚಿದಾನಂದ. ಪೊಲೀಸ್ ಹತ್ರ ಹೋಗ್ತೀಯಾ? ಹೋಗು, ಬೇಕಿದ್ರೆ ಕಮಿಷನರ್ ಹತ್ರನೇ ಹೋಗು, ನೋಡ್ಕೋತೀವಿ ಅಂತಾನೆ ಹರಿ. ಅಣ್ಣ ನೀವು ಕೆಲಸ ಶುರು ಮಾಡಿ ಅಣ್ಣ, ಏನು ಮಾಡ್ತಾರೆ ನಾವು ನೋಡ್ತೀವಿ ಅಂತಾನೆ ಕಂಟಿ. ನೀವೆಲ್ಲ ಕೆಲಸದವರಲ್ವಾ, ಈ ಮನೆ ಮೇಲೆ ಕೇಸಿದೆ, ಇಲ್ಲಿ ಏನು ಮಾಡಬಾರ್ದು ಅಂತ ಕೋರ್ಟ್ ಆರ್ಡ್ರ್ ಇದೆ. ಅವ್ರ ಮಾತು ಕೇಳ್ಕೊಂಡು ಕೆಲಸ ಶುರು ಮಾಡಿದರೆ ಅವ್ರ ಜೊತೆ ನೀವು ಜೈಲಿಗೆ ಹೋಗಬೇಕಾಗತ್ತೆ ಅಂತಾರೆ ಚಿದಾನಂದ. ಇವ್ರು ಏನು ಹೇಳ್ತಿದ್ದಾರೆ ಬಾಯ್ ಅಂತಾನೆ ಅಮಿತ್. ಆಗ ನಟರಾಜ ದಿಸ್ ಈಸ್ ರಾಂಗ್ ಬ್ರೋ ಅಂತ ಚಿದಾನಂದನ ಭುಜ ಹಿಡ್ಕೊಂಡು ಏನೋ ಮಾಡ್ತೀಯಾ ಅಂತಾರೆ ಚಿದಾನಂದ. ನಿನ್ನ ಹತ್ರ ಸೀಕ್ರೆಟಾಗಿ ಮಾತಾಡಬೇಕು, ಬಾರೋ ಅಂತ ಆಚೆ ಕರ್ಕೊಂಡು ಹೋಗಿ. ತೆಗಿಲ್ಲ ರೋಡನ ಅಂತಾರೆ ನಟರಾಜ. ತೆಗಿ ನೋಡೋಣ ಅಂತಾರೆ ಚಿದಾನಂದ. ಪೆಂಗ, ಈ ಮನೆನ ಅಪ್ಪ ನನ್ನ ಹೆಸರಿಗೆ ಬರೆದಿದ್ದಾನೆ ಕಣೋ, ನೀನು ಹೋಗಿ ಕೋರ್ಟಲ್ಲಿ ಕೇಸ್ ಹಾಕಿದರೆ ಮನೆ ನಿಂದಾಗುತ್ತಾ? ನನ್ನ ಮಕ್ಕಳು ಸೈಲೆಂಟ್ ಆಗಿದ್ದಾರೆ ಅನ್ಕೋಬೇಡ, ಅವ್ರು ರೊಚ್ಚಿಗೆ ಇದ್ರೆ ಒಬ್ಬೊಬ್ಬರು ಒಂದೊಂದು ಆಯುಧ ಹಾಕ್ತಾರೆ, ಅದನ್ನು ನೆನ್ಪಿಟ್ಕೋ ಅಂತಾರೆ ನಟರಾಜ. ಅದು ಹೇಗೆ ಕಟ್ತಾರೋ ನೋಡ್ತೀನಿ ಅಂತಾರೆ ಚಿದಾನಂದ. ಸೈಲೆಂಟಾಗಿ ಹೋಗ್ತಿರು ಅಂತಾರೆ ನಟರಾಜ. ನಾನೀಗ ಸೈಲೆಂಟಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಅಂತಾರೆ ಚಿದಾನಂದ. ಸರಿ, ನೀನು ಸ್ಟೇಷನ್ಗೆ ಹೋಗು, ನಾನು ತಂಗಿ ಮಗಳ ಮನೆಗೆ ಹೋಗ್ತೀನಿ ಅಂತಾರೆ ನಟರಾಜ. ಏನೋ ಹೇಳ್ತಿದ್ಯಾ ಅಂತಾರೆ ಚಿದಾನಂದ. ಅವತ್ತು ನಮ್ಮನೆಗೆ ಊಟಕ್ಕೆ ಬಂದಿದ್ರಲ್ಲ ಗಂಡ ಹೆಂಡ್ತಿ, ಅಡ್ರೆಸ್ ಕೊಟ್ಟು ಬಾ ಮಾವ ಅಂದಿದ್ದಾಳೆ. ನಾನು ಹೋಗಿ ಬರ್ತೀನಿ, ನಡೆದಿರೋದನ್ನೆಲ್ಲ ಹೇಳ್ತೀನಿ. ನನ್ನ ಮಗ ಭಾರತಿನ ಲವ್ ಮಾಡ್ತಿದ್ದ, ಮುಂಚಿನ ದಿನ ಅವಳು ಬಂದು ತಾಳಿ ಕಟ್ಟು ಅಂತ ಹಠ ಮಾಡ್ತಿದ್ಲು, ಎಲ್ಲ ಅದನ್ನು ಹೇಳ್ತೀನಿ ಅಂತಾರೆ ನಟರಾಜ. ಲೇ ನಟರಾಜ, ಹಾಗೆಲ್ಲ ಮಾಡಬೇಡ, ಅವಳು ನಿನ್ನ ತಂಗಿ ಮಗಳು ಆಗಬೇಕು ಅಂತಾರೆ ಚಿದಾನಂದ. ಹಾಗಾದರೆ ನನ್ನ ಮಕ್ಕಳು ನಿನಗೇನಾಗಬೇಕು? ಬಾತ್ರೂಮ್ ಕೊಟ್ಟೋಗಿ ಬಿಡ್ತೀಯಾ? ನಿನ್ನ ತಂಗಿ ಮಗಳ ಜೀವನ ಹಾಳೋದಕ್ಕೆ ನೀನೇ ಕಾರಣ ಆಗ್ತೀಯಾ ಅಂತಾರೆ ನಟರಾಜ. ಬೇಡ ನಟರಾಜ ಅಂತಾರೆ ಚಿದಾನಂದ. ಬಾತ್ರೂಮ್ ಕಟ್ಬೋದಾ ಅಂತಾರೆ ನಟರಾಜ. ನೀವೇನು ಬೇಕಾದರೂ ಮಾಡ್ಕೊಂಡು ಹಾಳಾಗಿ ಹೋಗಿ ಅಂತ ಚಿದಾನಂದ ಓಡ್ತಾರೆ. ಅಪ್ಪ ದೊಡ್ಡಪ್ಪಂಗೆ ಏನು ಹೇಳಿದೆ ನೀನು ಅಂತಾನೆ ಮುತ್ತು. ಸತ್ಯ ಒಂದೇ ಒಂದು ಸತ್ಯ ಹೇಳಿದೆ, ಹೆದರ್ಕೊಂಡು ಜೂಟು ಇನ್ನೂ ಈ ಕಡೆ ತಲೆ ಹಾಕಲ್ಲ, ನೀವು ಕೆಲಸ ಶುರು ಮಾಡಿ ಅಂತಾರೆ ನಟರಾಜ. ಅಮಿತ್ ಕೆಲಸ ಶುರು ಮಾಡಿ ಅಂತಾನೆ ಮುತ್ತು. ಕೆಲಸನ ಶುರು ಮಾಡ್ತಾರೆ. ಈಚೆ ಚಂದನ ಆಫೀಸಲ್ಲಿ ವರ್ಕ್ ಮಾಡ್ತಿರುವಾಗ ಮಾನಸ ಬಂದು ಆಯ್ತಾ ಅಂತಾಳೆ. ಇನ್ನೂ 10 ಮಿನಿಟ್ಸ್ ಇದೆ ಅಂತಾಳೆ ಚಂದನ. ಸ್ವಲ್ಪ ಬೇಗ, ಮ್ಯಾನೇಜರ್ ವೆಯ್ಟ್ ಮಾಡ್ತಿದ್ದಾರೆ ಅಂತಾಳೆ ಮಾನಸ. ಮೊದಲು ಮಾಡ್ತಾ ಇರೋ ಡಿಸೈನ್ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಲ್ವಾ ಅಂತ ಚಂದನ ತಂದು ಮ್ಯಾನೇಜರ್ಗೆ ಡಿಸೈನ್ ರೆಡಿ ಇದೆ ಅಂತ ಕೊಡ್ತಾಳೆ. 1 ಡಿಸೈನ್ ರೆಡಿ ಮಾಡೋದಕ್ಕೆ ಹಾಫ್ ಡೇ ತೊಗೊಂಡಿದ್ದೀರಾ ಅಂತಾರೆ ಮ್ಯಾನೇಜರ್. ಫಸ್ಟ್ ಟೈಮ್ ಡಿಸೈನ್ ಮಾಡ್ತಿರೋದು, ಎಲ್ಲ ಪರ್ಫೆಕ್ಟ್ ಆಗಿರಬೇಕಲ್ವಾ, ಅದಕ್ಕೆ ಸ್ವಲ್ಪ ಟೈಮ್ ಆಯಿತು ಅಂತಾಳೆ ಚಂದನ. ಓಕೆ ಅಂತ ಡಿಸೈನ್ ನೋಡಿ, ನಿಮ್ಮ ಡಿಸೈನ್ ಅಷ್ಟು ಅಟ್ರಾಕ್ಟಿವ್ ಆಗಿಲ್ಲ ಅಂತಾರೆ ಮ್ಯಾನೇಜರ್. ಯಾಕೆ ಸರ್, ಏನಾದರೂ ಇಶ್ಯೂಸ್ ಇದೆಯಾ ಅಂತಾಳೆ ಚಂದನ. ನಾನು ನಿಮಗೆ ಹೇಳಿದ್ದು ಮಾಲ್ ಡಿಸೈನ್, ಬಟ್ ನೀವು ಇದರಲ್ಲಿ ಎಲ್ಲೂ ಎಕ್ಸಿಟ್ ಪಾಯಿಂಟ್ ಮಾರ್ಕ್ ಮಾಡಿಲ್ಲ. ಸಡನ್ನಾಗಿ ಮಾಲ್ನಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಎಮರ್ಜೆನ್ಸಿ ಎಕ್ಸಿಟ್ ಬೇಕಾಗುತ್ತಲ್ವಾ, ಈ ಡಿಸೈನ್ ಇಟ್ಕೊಂಡು ಕ್ಲೈಂಟ್ ಹತ್ರ ಹೇಗ್ರಿ ಎಕ್ಸ್ಪ್ಲೇನ್ ಮಾಡ್ತೀರಾ ಅಂತಾರೆ ಮ್ಯಾನೇಜರ್. ಸರ್, ನೀವು ಸ್ಯಾಂಪಲ್ ತಾನೇ ಕೇಳಿದ್ದು, ಡೈರೆಕ್ಟಾಗಿ ಕ್ಲೈಂಟ್ ಹತ್ರ ಕೊಡಲ್ಲ ಅಲ್ವಾ ಅಂತಾಳೆ ಮಾನಸ. ನಾನು ಇವ್ರ ಹತ್ರ ಕೇಳ್ತಿರೋದು, ಶ್ಯಾಂಪಲ್ ಕರೆಕ್ಟ್ ಇಲ್ಲ ಅಂದರೆ ಯಾವ ನಂಬಿಕೆ ಮೇಲೆ ಇವರಿಗೆ ಬೇರೆ ಡಿಸೈನ್ ಕೊಡೋಕ್ಕಾಗುತ್ತೆ ಅಂತಾರೆ ಮ್ಯಾನೇಜರ್. ನೆಕ್ಸ್ಟ್ ಟೈಮ್ ಈ ಥರ ಮಾಡಲ್ಲ ಅಂತಾಳೆ ಚಂದನ. ಸರಿ, ಕರೆಕ್ಟ್ ಮಾಡ್ಕೊಂಡು ಬನ್ನಿ ಅಂತ ವಾಪಸ್ ಕೊಡ್ತಾರೆ ಮ್ಯಾನೇಜರ್. ಈಚೆ ಮನೇಲಿ ಎಲ್ಲರೂ ಊಟ ಮಾಡುವಾಗ ಮುತ್ತುಗೆ ಕಾಲ್ ಬರುತ್ತೆ. ಯಾರಣ್ಣ ಅಂತಾನೆ ಹರಿ. ಭಾರತಿ ಅಂತಾನೆ ಮುತ್ತು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.